ಪವಿತ್ರ ಗೌಡ ಬೆಂಗಳೂರಿಗೆ ರೀಚ್ ಆಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಆಗಮನ ಆಗಿದೆ. ಇವರ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾರೆ. ದರ್ಶನ್ ಥಾರ್ ಕಾರಲ್ಲೇ ಪವಿತ್ರ ಗೌಡ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಆಗಮನ ಆಗಿದೆ. ದರ್ಶನ್ ಥಾರ್ ಕಾರಲ್ಲೇ ಪವಿತ್ರ ಗೌಡ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಪವಿತ್ರ ಗೌಡರನ್ನು ಮೈಸೂರಲ್ಲೇ ವಶಕ್ಕೆ ಪಡೆಯಲಾಯಿತು ಅನ್ನೋ ಮಾಹಿತಿ ಇದೆ. ಪವಿತ್ರ ಗೌಡ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಮೈಸೂರಲ್ಲಿ ಅಲ್ಲ, ಬೆಂಗಳೂರಿನ RR ನಗರದಲ್ಲಿ ಪವಿತ್ರ ಗೌಡ ಇದ್ರು ಅನ್ನೋ ಮಾಹಿತಿ. RR ನಗರ ಮನೆಯಿಂದ ಪವಿತ್ರ ಗೌಡರನ್ನ ಅನ್ನಪೂರ್ಣೇಶ್ವರಿ ನಗರಕ್ಕೆ ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲೇ ದರ್ಶನ್ ಮತ್ತು ಪವಿತ್ರ ಗೌಡ ಈ ಇಬ್ಬರ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾರೆ. ಏನಾಯಿತು, ಯಾವಾಗಿಂದ ಈ ಯುವಕ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದ, ಸೈಬರ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ, ಯಾಕೆ ಕಾನೂನು ಕೈಗೆತ್ತಿಕೊಳ್ಳುವಂತೆ ಮಾಡಿದ್ರಿ, ಇಂತಹ ಸಾಲು ಸಾಲು ಪ್ರಶ್ನೆಗಳನ್ನು ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಎದುರಿಸಬೇಕಾಗುತ್ತೆ. ಇನ್ನು ಭಾನುವಾರ ರಾತ್ರಿ RR ನಗರ ಮನೆಯಲ್ಲಿ ಆಗಿದ್ದಂತಹ ಘಟನಾವಳಿಗಳನ್ನು ಕೂಡ ಇಲ್ಲಿ ವಿವರಿಸಬೇಕಾಗುತ್ತೆ. ಯಾರು ಹೊಡೆದಿರೋದ್ರಿಂದ ಅಥವಾ ಯಾರ ಹಲ್ಲೆಯಿಂದ ಆ ಯುವಕ ನಿತ್ರಾಣಗೊಳ್ತಾನೆ, ಯಾವಾಗ ಆತ ಮೃತಪಟ್ಟಾನೆ, ಆತನ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ ಅಂದ ತಕ್ಷಣ ಯಾಕೆ ಆತನಿಗೆ ಹಾಸ್ಪಿಟಲ್ಗೆ ಸೇರಿಸಲಿಲ್ಲ, ಯಾಕೆ ಆತನಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಲಿಲ್ಲ, ಇಂತಹ ಸಾಲು ಸಾಲು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ. 2 ಪೊಲೀಸ್ ಸ್ಟೇಷನ್ನ ದೃಶ್ಯ ಈಗ ನೋಡ್ತಾ ಇರೋದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನ ದೃಶ್ಯ ಸ್ಕ್ರೀನ್ ಮೇಲೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಮೃತ ಯುವಕ ರೇಣುಕಾ ಸ್ವಾಮಿ ತಂದೆ ತಾಯಿ ಬಂದಿದ್ದಾರೆ. ಅವರ ಹೇಳಿಕೆಯನ್ನ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಯಾವಾಗ ರೇಣುಕಾ ಸ್ವಾಮಿ ಮನೆಯಿಂದ ಹೊರಗಡೆ ಹೋಗಿದ್ದು, ಏನ್ ಹೇಳಿ, ಯಾವ ಕಾರಣ ಹೇಳಿ ಹೋದ, ಕೊನೆಯ ಬಾರಿಗೆ ಪೇರೆಂಟ್ಸ್ ಆತನ ಜೊತೆ ಮಾತಾಡಿದ್ದು ಯಾವಾಗಿಂದ ಆತನ ಫೋನ್ ಸ್ವಿಚ್ ಆಫ್ ಆಯಿತು, ಈ ಮಾಹಿತಿ ಹೇಗೆ ತಿಳಿತು, ಆತ ನಾಪತ್ತೆ ಆಗ್ತಾ ಇದ್ದಂತೆ ಅಥವಾ ಕಾಣೆ ಆಗ್ತಾ ಇದ್ದಂತೆ ಮೊದಲಿಗೆ ಪೇರೆಂಟ್ಸ್ ಏನ್ ಮಾಡಿದ್ರು, ಇನ್ನು ದರ್ಶನ್ ಅಭಿಮಾನಿ ಆಗಿದ್ನಾ ಆಗಿಲ್ವಾ, ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಮೋಸ್ಟ್ಲಿ ಪೇರೆಂಟ್ಸಿಗೆ ಗೊತ್ತಿರಲ್ಲ, ಆದ್ರೆ ಸ್ನೇಹಿತರಿಂದ ಮಾಹಿತಿ ಏನಾದರೂ ಪಡ್ಕೊಂಡಿದ್ರಾ, ಮನೆಯಲ್ಲಿ ಗರ್ಭಿಣಿ ಹೆಂಡತಿ ಇದ್ದಾಳೆ, ಸೊ ಅವ್ರ ಜೊತೆ ಈ ಬಗ್ಗೆ ಏನಾದರೂ ಮಾಹಿತಿಯನ್ನ ಹಂಚ್ಕೊಂಡಿದ್ರ ರೇಣುಕಾ ಸ್ವಾಮಿ. ಸೊ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕೋ ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಅವರ ಆಗಮನ ಆಗಿದೆ. ಅವರ ವಿಚಾರಣೆಯನ್ನು ಕೂಡ ಈಗ ಪೊಲೀಸರು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10ಕ್ಕೂ ಹೆಚ್ಚು ದರ್ಶನ್ ಸಹಚರರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.